ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ ನಮಸ್ತೆ. ನಮಸ್ತೆ ಸರ್. ನಾನು ನಮ್ಮ ಮನೆಯವರು ಪಾರ್ಟಿ ಆಫೀಸಿಂದ ಫೈಲ್ ತಂದಿಯಾ? ನಿಂಗೋಸ್ಕರನೇ ಕಾಯ್ತಾ ಇದ್ದೀನಿ. ತಂದೀನಿ ಸರ್. ಎಲ್ಲ ಪಾಯಿಂಟ್ಸ್ ನೋಟ್ ಮಾಡಿದ್ದೀನಿ. ಯಜಮಾನ್ರೆ ಸೈನ್ ಮಾಡಿದ್ರೆ ಸಾಕು, ನಾನು ಚೀಫ್ ಸೆಕ್ರೆಟರಿ ಕೊಟ್ಬಿಡ್ತೀನಿ. ಸುಬ್ಬು, ಅಮ್ಮ ಎಷ್ಟೊತ್ತಾಯ್ತೋ ಬಂದು? ಈಗ ಬಂದೆ ಅಮ್ಮ. ಏನಿದು ಕೈಯಲ್ಲಿ? ಇದು ಮನೆಯವರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ, ಪ್ರಸಾದ ತಂದಿದೆ, ಕೊಟ್ಟು ಹೋಗೋಣ ಅಂತ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರಾ? ಒಳ್ಳೇದಾಯ್ತು. ಆ ಸುಬ್ರಹ್ಮಣ್ಯನ ದಯೆಯಿಂದ ನಿಮ್ ಜೀವನದಲ್ಲಿರೋ ದೋಷಗಳೆಲ್ಲ ಆದಷ್ಟು ಬೇಗ ಪರಿಹಾರ ಆಗ್ಲಿ. ಪ್ರಸಾದ ಕೊಡು. ಒಂದು ನಿಮಿಷ. ನೋಡ್ದಿಯಣ್ಣ, ಇವನು ಈ ಥರ ನಾಟಕ ಮಾಡಿನೇ ಮನೆಯವ್ರನ್ನೆಲ್ಲ ಮರಳು ಮಾಡಿರೋದು. ಎಲ್ರಿಗೂ ಕೊಡು. ಯಜಮಾನ್ರೆ, ಆ ಡೀಟೇಲ್ಸ್ ಕಳಿಸಿ, ನಾನು ಚೆಕ್ ಮಾಡಿಬಿಟ್ಟು ಐಲ್ ಗೆಟ್ ಬ್ಯಾಕ್. ಥ್ಯಾಂಕ್ ಯು. ಮೇಡಮ್, ಮನೆಯವರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ, ಪ್ರಸಾದ ತಂದಿದೆ, ತಗೊಳ್ಳಿ. ಕೊಡಬೇಡ. ತಿನ್ನೋ ಅನ್ನನ್ ಕೂಡ ಚಪ್ಪಲಿ ಹಾಕೊಂಡು ತಿನ್ನೋದಿಲ್ಲ ನಾವು. ಅಂಥದ್ರಲ್ಲಿ ದೇವರ ಪ್ರಸಾದನ ಚಪ್ಪಲಿ ಹಾಕೊಂಡು ತಗೋತಾರ? ಅಷ್ಟು ಗೊತ್ತಾಗೋದಿಲ್ವಾ ವಿಜಯ ನಿನಗೆ? ಸಾರಿ ಅಮ್ಮ, ನಾನು ಕಾಲಲ್ಲಿದ್ನಲ್ಲ, ಅದಕ್ಕೆ ಗಮನಿಸಲಿಲ್ಲ. ಯಜಮಾನ್ರೆ, ಫೈಲ್ಸ್ಗೆ ಸೈನ್ ಮಾಡಿದ್ರೆ ನಾನು ಪಾರ್ಟಿ ಆಫೀಸ್ಗೆ ಹೋಗ್ಬಿಡ್ತೀನಿ. ಸುಬು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ಯಜಮಾನ್ರೆ. ಅದು ನೀನು ನಿನ್ನ ಹೆಂಡತಿನ ಕರ್ಕೊಂಡು ಮನೆಗೆ ಬರಬೇಕು. ಯಜಮಾನ್ರದ್ದು ಕೆಲವು ಡಾಕ್ಯುಮೆಂಟ್ಸ್ ಇದೆ, ಅದಕ್ಕೆ ಶ್ರಾವಣಿದು ಸಿಗ್ನೇಚರ್ ಬೇಕು. ಕರ್ಕೊಂಡು ಬಾ. ಗೊತ್ತು ಯಜಮಾನ್ರೆ, ಮೇಡಮ್ ನಾನು ಅವತ್ತೇ ಹೇಳಿದ್ದೆ, ಕರ್ಕೊಂಡು ಬರ್ತೀನಿ. ಗೊತ್ತು, ನಾನು ಅವಳ ಹತ್ರ ನೇರವಾಗಿ ಮಾತಾಡಿದೆ. ವಿಷಯ ಗೊತ್ತಿರಲಿ ಅಂತ ನಿನ್ನೂ ಕರೀತಾ ಇದ್ದೀನಿ. ನನ್ನನ್ನು ಕರಿಬೇಕಾ ಯಜಮಾನ್ರೆ? ನಾನು ಈ ಮನೆ ಒಳಗಡೆ ಕಾಲಿಡಕ್ಕೆ ಕಾಯ್ತಾ ಇರ್ತೀನಿ. ಈ ಮನೆ ನನಗೆ ದೇವಸ್ಥಾನ ಇದ್ದಂಗೆ ಯಜಮಾನ್ರೆ. ಅದೆಲ್ಲ ಸರಿ ಸುಬ್ಬು, ಆದ್ರೆ ಈಗ ನಿನ್ನ ಈ ಮನೆ ಕರಿತಿರೋದು ನೀನು ಈ ಮನೆ ಅಳಿಯ ಅಂತ. ಮನೆ ಮಗಳನ್ನ ತವ್ರಿಗೆ ಕರ್ಕೊಂಡ್ ಬಾ ಅಂತ ಕರಿತಾ ಇದ್ದೀವಿ. ಖಂಡಿತ ಕರ್ಕೊಂಡ್ ಬರ್ತೀನಮ್ಮ, ನಾಳೆನೇ ಕರ್ಕೊಂಡು ಬರ್ತೀನಿ. ಒಳ್ಳೇದಪ್ಪ, ನೀವುಗಳು ಬರೋದನ್ನೇ ನಾವು ಕಾಯ್ತಾ ಇರ್ತೀವಿ. ಹಾ. ಲೇ ವಿಶಾಲು, ಇಲ್ಲೇನೇ ಮಾಡ್ತಿದ್ಯಾ? ಏನ್ರಿ ಹಿಂಗೆ ಕೇಳ್ತಾ ಇದ್ದೀರಾ? ನೀರು ಕುಡಿಬೇಕು ಅನ್ನಿಸ್ತು ಬಂದೆ. ಆಹಾ, ಪಾಪ ಶ್ರಾವಣಿಯಮ್ಮರು ಕಷ್ಟಪಟ್ಟು ಅಡುಗೆ ಮಾಡಿದ್ದೀರಾ, ಅದನ್ನ ಕೆಡ್ಸೋಕೆ ಬಂದಿದ್ಯಾ? ಯಾಕೆ ಇಂಥ ಕೆಟ್ಟ ಬುದ್ಧಿ ನಿಂಗೆ? ಅಯ್ಯೋ ದೇವ್ರೆ, ಇವ್ರು ನನ್ನ ತಪ್ಪು ತಿಳ್ಕೊಂಡಿದಾರಲ್ಲ, ನನಗೇನು ಮಾಡಲಿ? ನಾನು ಬಂದಿದ್ದು ಯಾಕೆ ಅಂತ ಹೇಳ್ಬಿಡ್ಲಾ? ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ. ಶ್ರಾವಣಿಯಮ್ಮವರು ಈ ಮನೆಗೆ ದೇವತೆ ಇದ್ದ ಹಾಗೆ. ಅವ್ರು ಈ ಮನೆಗೆ ಸೊಸೆಯಾಗಿ ಬಂದಿರೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಇದೆಲ್ಲ ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ಅಯ್ಯೋ, ನನಗೆಲ್ಲ ಅರ್ಥ ಆಗ್ತಿದ್ದೀರಿ, ಆದರೆ ಯಾವ ಮುಖ ಇಟ್ಕೊಂಡು ನಾನು ಹೇಳ್ಕೊಳ್ಳಿ? ಹೇಳೆ, ಏನೇ ಮಾಡಿದೆ ಅಡುಗೆಗೆ? ನಾನೇನು ಮಾಡಿಲ್ಲ, ಬೇಕಂದ್ರೆ ಹೋಗಿ ನೋಡ್ಕೊಳ್ಳಿ, ರುಚಿ ಎಲ್ಲ ಸರಿಯಾಗಿರುತ್ತೆ. ವಿಶಾಲ್, ಇಂಥ ಕೆಟ್ಟ ಬುದ್ಧಿ ಬಂತು ವಿಶಾಲಿಗೆ. ಅದೇನೋ ಹಾಕಿದ್ಲು, ನಾನೇ ನೋಡಿದೆ. ಏನು ಮಾಡಿದ್ಲು ಏನೋ. ಆಲೂಗಡ್ಡೆ ಇದನ್ನ ಇವಳು ಹಾಕಿದ್ದು? ಬೆಂದೆ ಇಲ್ವಲ್ಲ?
ಬೇಕು ಅಂತಾನೆ ಮಾಡಿದಾಳು ಇವಳು. ಉಪ್ಪು ಖಾರ ಏನಾದ್ರು ಜಾಸ್ತಿ ಹಾಕಿದಾಳ? ಟೇಸ್ಟ್ ಮಾಡಿ ನೋಡೋಣ. ಹಾ ಅಮೃತ ಅಮೃತ ಇದ್ದಾಗಿದೆ. ಮತ್ತೆ ಯಾಕೆ ಇವಳು ಬಂದಿದ್ಲು? ಏನು ಹಾಕಿದ್ಲು? ಏನು ಮಾಡಕ್ಕೆ ಬಂದಿದ್ಲು ಇವಳು ಇಲ್ಲಿ? ಉಪ್ಪು ಜಾಸ್ತಿ ಆದರೆ ಆಲೂಗಡ್ಡೆ ಹಾಕಬೇಕು, ಖಾರ ಜಾಸ್ತಿ ಆದರೆ ಹುಳಿ ಹಾಕಬೇಕು. ಮಾವ ಮಾವ ದೊಡ್ಡ ಅನಾಹುತ ಆಗೋಯ್ತು. ಅನಾಹುತ? ಏನಾಯ್ತು ಶ್ರಾವಣಿ ಮೊರೆ? ಮೊದಲನೇ ಸಲ ಅಂತ ಮನೆಯವ್ರಿಗೆಲ್ಲ ಅಡುಗೆ ಮಾಡಿದ್ದೆ, ಉಪ್ಪು ಖಾರ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಉಪ್ಪು ಖಾರ ಜಾಸ್ತಿ ಆಯ್ತಾ? ಹಾಗೇನಿಲ್ಲ ಶ್ರಾವಣಿ ಮೊರೆ, ಸಾರು ರುಚಿಯಾಗಿದೆ, ಬನ್ನಿ ಊಟ ಪಡಿಸೋಣ. ಇಲ್ಲ ಮಾವ, ನಿಜವಾಗ್ಲೂ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗೋಗಿದೆ. ಉಪ್ಪು ಖಾರ ಜಾಸ್ತಿ ಆಯ್ತಾ? ಇಲ್ಲ ಶ್ರಾವಣಿ ಅಮ್ಮ, ಈಗ ತಾನೇ ಟೇಸ್ಟ್ ಮಾಡಿ ನೋಡಿದೆ, ನೀವು ಒಂದ್ಸರಿ ಟೇಸ್ಟ್ ಮಾಡಿ. ಹೌದಲ್ವಾ ಮಾವ, ಕರೆಕ್ಟ್ ಆಗೇ ಇದೆ. ಆದ್ರೆ ನಾನು ಆಗ್ಲೇ ಟೇಸ್ಟ್ ಮಾಡಿದಾಗ ಉಪ್ಪು ಖಾರ ಜಾಸ್ತಿ ಆಗಿತ್ತು. ಓಹೋ, ಮೋಸ್ಟ್ಲಿ ಕರೆಕ್ಟ್ ಆಗಿ ಕುದ್ದಿರ್ಲಿಲ್ಲ ಅನ್ಸುತ್ತೆ. ಈಗ ಕುದಿತಲ್ಲ, ಅದಕ್ಕೆ ಕರೆಕ್ಟ್ ಆಗಿದೆ. ನಾನು ಮಾಡಿರೋ ಅಡುಗೆ ಸಖತ್ತಾಗಿದೆ ಅಲ್ವಾ ಮಾವ? ಹೌದು ಶ್ರಾವಣಿ ಮೊರೆ, ಅಮೃತ ಇದ್ದಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಬನ್ನಿ ಮಾವ, ಅತ್ತೆ ಬನ್ನಿ, ಕುತ್ಕೊಳ್ಳಿ ಎಲ್ರು. ಪಾಪ ಶ್ರಾವಣಿ ಅಮ್ಮ ಒಬ್ರೆ ಎಲ್ಲನ್ನು ತಂದಿಡ್ತಿದಾರಲ್ಲ. ಲೇ ದನ, ಅಡುಗೆ ಮಾಡುವಾಗ ಕೈ ಸುಟ್ಕೊಂಡೆ ಬಾಯಿ ಸುಟ್ಕೊಂಡೆ ಅಂತ ಹೇಳ್ಕೊಂಡು ಪಾತ್ರೆ ತಂದಿಡುವಾಗ ಬೀಳಿಸ್ಬಿಟ್ರೆ ಯಾರು ಊಟ ಮಾಡಕ್ಕಾಗಲ್ಲ. ಹೋಗಿ ನೀನೇ ತಗೊಂಡ್ಬಂದು ಇಡೆ. ಅದೇ ಕರೆಕ್ಟಾಗಿ ಹೇಳಿದ್ರೆ ನುಡಿಯತ್ತೆ. ಬೇಕು ಬೇಕು ಅಂತ ನಾವು ಹಸ್ಕೊಂಡಿರ್ಲಿ ಅಂತ ಏನಾರ ಬೀಳಿಸ್ಬಿಟ್ರು ನಾಟಕ ಆಡಿದ್ರು ಆಡ್ಬೋದು. ಲೇ ದನ, ಬಾರೆ, ಯಾವುದಕ್ಕೂ ನಾವೇ ಹೋಗಿ ತಗೊಂಡ್ಬಂದ್ಬಿಡೋಣ ಬಾ. ಲೇ ವಿಶಾಲು, ಇಲ್ಲೂ ನಿನ್ ಕೊಂಕ್ ಮಾತಾಡೋದನ್ನ ಬಿಡಲ್ವಾ? ನಾನು ಏನೇ ಮಾಡಿದ್ರು ನಿಮಗೆ ಕೊಂಕೆ ಅನ್ಸೋದು. ಹೌದು, ನಾನು ಕೊಂಕೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.